ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಗೌಡ ಯೂಟ್ಯೂಬ್ ಚಾನಲ್. ರೂಮ್ ನಂಬರ್ ನೋಡೋಕ್ಕೆ ಹೋಗ್ತೀವಿ. ಇಲ್ಲಿ ನಂದು 18 ರೂಮ್ ನಂಬರ್ ಇಲ್ಲ, ಇದು ಇಲ್ಲ ಗೈಸ್. ಹುಡುಕ್ತಾ ಇದ್ದೀವಿ ರೂಮ್. ಅಲ್ಲೈತೆ ನೋಡಿ, ಅಲ್ಲಿ ಗೈಸ್ ಇಲ್ಲಿ ಸಿಕ್ತು 18. ಇದರೊಳಗಡೆ ಹೋಗಿ. ಇದು ಕಾಲೇಜು, ಇದು ಬಂದ್ಬಿಟ್ಟು ಸ್ಕೂಲ್. ಇದೊಂದು ಮಧ್ಯದಲ್ಲೈತೆ. ಇದು ಸ್ಕೂಲು, ಮಹಾರಾಜ ಸ್ಕೂಲ್. ಇದು ಇಲ್ಲೇ 18 ಇಲ್ಲೇ ಐತೆ. ನಮ್ಮದೇ ರೂಮು. ಈ ವೆಬ್ ಸಿ ಸಿ ಕ್ಯಾಮ್ರಾ ಐತೆ, ವೆಬ್ ಸಿ ಸಿ ಕ್ಯಾಮ್ರಾ ಐತೆ. ಮಾಮೂಲಿ ನನ್ನ ಪ್ಲೇಸ್ ಇದು. ಯಾವುದೇದಿರೋದು ಇವತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಯಾಲಜಿ ಆಯ್ತಾ. ಈ ಕಡೆ ಕಂಪ್ಯೂಟರ್ ಸೈನ್ಸು, ಈ ಕಡೆ ಬಯಾಲಜಿ. 3 ಬೆಂಚ್ ಖಾಲಿ ಉಳಿತದೆ. ನಾವು ಬಯಾಲಜಿ ಇರೋದೇ 7 ಜನ. ನಾವು ನಮ್ಮ ಲಾಸ್ಟ್ ಅಲ್ವಾ ಸ್ಕೂಲು. ನೆನ್ನೆ ಲಾಸ್ಟ್ ಅಲ್ವಾ, ಲಾಸ್ಟ್ ಎಕ್ಸಾಮಲ್ಲಿ ಅಲ್ಲಿ ಲಾಸ್ಟಲ್ಲಿ ಬಿದ್ದಿತ್ತು. ಸೊ ನನ್ನ ರೂಮ್ ಇದೆ, ನೋಡ್ಕೊಳ್ಳಿ ಎಲ್ಲರೂ. ಇವಾಗ ವಾಪಸ್ ಓದೋಕೆ ಹೋಗ್ತಾಯಿದ್ದೀವಿ, ಓದ್ಕೋಬೇಕು ಸ್ವಲ್ಪ. ಎಲ್ಲರೂ ನೋಡಿ ಎಲ್ಲ ಓದ್ತಾ ಇರ್ತಾರೆ, ತುಂಬ ಜನ ಇದ್ದಾರೆ. ನಾವು ಮೇಲೆ ಬಂದಿರೋದ್ರಿಂದ ಯಾರು ಹಾಗೆ ಇವಳು ರೂಮ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ 17 ಇರೋದು. ಏನು ಹುಡ್ಕೊಂಡು ನಿನ್ನ ರೂಮ್ನ ಹುಡುಕ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ ಗೈಸ್. ನೋಡಿ ಒಂದು ಸರ್ಪ್ರೈಸ್. ನೋಡಿ ಇಷ್ಟೊಂದು ಹಳಸ್ಲೇನೈತೆ. ಅವಳು ನೋಡಿ ಕಿತ್ಕೋಗೋದ ಅಂತ ನೋಡ್ತಾವಳೆ. ನೆನ್ನೆ ತಿನ್ಬಿಟ್ಟು ಜ್ವರ ತಪ್ಪು ಬಿದ್ದೋಳೆ. ನಂತರ ಈಗ ಮತ್ತೆ ಕಿತ್ಕೊ ಇದೇ ಕಣೆ ಗಾಯ್ಸ್. ಇದು ನನಗೆ 2 ಸತಿ ಬಿದ್ದಿತ್ತು ಈ ರೂಮು. ಎಷ್ಟು ದೊಡ್ಡದು ತೋರಿಸ್ತೀನಿ ನೋಡಿ. ನೋಡಿ ಗಾಯ್ಸ್, ಇಷ್ಟು ದೊಡ್ಡ ರೂಮು. 2 ಸತಿ ನನಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ತಾನೇ ಈ ರೂಮ್ ಬಿದ್ದಿದ್ದು. ಫಿಸಿಕ್ಸು ಕೆಮಿಸ್ಟ್ರಿ, ಹಾಂ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಬಿದ್ದಿತ್ತು ನನಗೆ ಈ ರೂಮಲ್ಲಿ. ಇವಳು ಬೆಂಚ್ ಹುಡುಕ್ತಾ ಇದ್ದೀವಿ ಗೈಸ್. ಇಲ್ಲಿ ಟೋಟಲಾಗಿ 4 ಕ್ಲಾಸ್ ಕೂತ್ಕೊಳ್ಳುತ್ತೆ. ಇಲ್ಲಿ ನಿಂದು 16 ಏನಾ 16? ನಾನು 17 ಆ ಕಡೆ ಇರೋದು. ಇಲ್ಲಿ 17, ಇಲ್ಲೂ 17. 16 ಮೇಲ್ಗಡೆ ಅನಿಸುತ್ತೆ 17 ಗೈಸ್. ನೋಡಿ ಎಷ್ಟೊಂದು ಹುಡುಕ್ತಾ ಇದ್ದೀವಿ. ಡೈಲಿ ರೂಮ್ ಚೇಂಜ್ ಆಗುತ್ತೆ ಗೈಸ್, ಹಾಗೆ ಪ್ಲೇಸ್ ಕೂಡ. ಫಸ್ಟ್ ಬೆಂಚು ಗೈಸ್ ನೋಡಿ, ಇಲ್ಲಿ ಫಸ್ಟ್ ಬೆಂಚು ಕೂತ್ಕೊತಾಳೆ. ಇದೇ ಬೋರ್ಡ್. ಸೆಕೆಂಡ್ ಬೆಂಚು. ಫಸ್ಟ್ ಟೈಮ್ ಇಲ್ಲಿಗೆ ಬಂದು ಇಲ್ಲಿ ನಡೆದಾಡ್ತಾ ಇರೋದು. ಇವಳನ್ನ ನೋಡಿ ಹೆಂಗೆ ಕೂತಿದ್ದಾರೆ. ಇಷ್ಟು ಜನ ಕೂತ್ಕೋತಾರೆ. ನಮ್ಮದೇ ಚಿಕ್ಕ 4 ಜನ ಲೆಕ್ಚರ್ಸು. ನಮಗೆ ಒಬ್ಬರೇ. ಇಲ್ಲಿ ಸಿ ಸಿ ಕ್ಯಾಮ್ರಾ 1 2 3 ಸಿ ಸಿ ಕ್ಯಾಮ್ರಾ ಐತೆ. ಅದು ವೆಬ್ ಸಿ ಸಿ ಕ್ಯಾಮ್ರಾ 4, ಅಲ್ಲೊಂದು 5. ಅದನ್ನೇ 1 2 3 4 5 5 ಸಿ ಸಿ ಕ್ಯಾಮ್ರಾ ಐತೆ ಅಲ್ಲಿ. ಓದ್ತಾ ಇದ್ದಾಳೆ ಗೈಸ್. ನಾವು ಕೂತ್ಕೊಂಡು ಇಲ್ಲೇ ಓದೋದ. ಆಮೇಲೆ ನಮ್ಮ ಕ್ಲಾಸ್ಗೆ ಹೋಗೋಣ. ಬಾಯ್. ಇವಾಗ ನಾವು ಓದ್ಕೋಬೇಕು. ನೆಕ್ಸ್ಟು ಎಕ್ಸಾಮ್ ಮುಗಿದ್ಮೇಲೆ ನೋಡಿ ಗಾಯ್ಸ್ ಎಷ್ಟು ಜನ ಇದ್ದಾರೆ. ಒಂದೊಂದು ರೂಮಲ್ಲೂ ಆಚೆ ಬರ್ತಾಯಿದ್ರೆ ಎಷ್ಟು ಜನ ಬರ್ತಾರೆ. ಫುಲ್ಲು ನಮ್ಮ ಇಡೀ ಕಾಲೇಜೆಲ್ಲ ಈ ಕಾಲೇಜ್ಗೆ ಬಿದ್ದಿದ್ದರಿಂದ ತುಂಬ ಜನ ಇದ್ದರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಈಚೆ ಬಂದ್ಬಿಟ್ಟು ಈ ಥರ ಸ್ವಲ್ಪ ಆ್ಯಕ್ಟಿವಿಟೀಸ್ಗಳು ಮಾಡಿಕೊಂಡು ರೀಲ್ಸಲ್ಲೆಲ್ಲ ನೋಡ್ತಾ ಇದ್ವಲ್ಲ, ಹಂಗೆ ನಾವು ಮಾಡ್ಕೊಳ್ಳೋದ ಅಂತ ಹಂಗೆ ಮಾಡಿಕೊಂಡು ನೆಕ್ಸ್ಟ್ ನಾವು ಪಾರ್ಟಿ ಎಲ್ಲ ಮಾಡಿದ್ದೀವಿ. ಬಟ್ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಾ ಇರ್ತೀರಾ ಅವ್ರಿಗೆ ಗೊತ್ತಿರುತ್ತೆ, ನಾನು ಸ್ಟೋರೀಸ್ ಎಲ್ಲ ಹಾಕಿರ್ತೀನಿ. ಶ್ರೀ, ಎಕ್ಸಾಮ್ ಹೆಂಗೆ ಮಾಡಿದೆ ಇವತ್ತು? ಯಾವ ಫೀಲ್ ಐತೆ ಎಲ್ಲ ಎಕ್ಸಾಮ್ ಮುಗ್ದೋಗಿರೋದಕ್ಕೆ? ಹೆಂಗೆ ಬರ್ದಿದ್ಯಾ ಅನ್ನೋದೊಂದು ಸ್ಪೀಚ್. ಇಂಗ್ಲಿಷ್ ಕೂಡ ಚೆನ್ನಾಗಿ ಮಾಡಿದ್ದೀನಿ. ಫಿಸಿಕ್ಸ್ ಆವ್ರೇಜ್, ಕೆಮಿಸ್ಟ್ರಿ ಕೂಡ ಆವ್ರೇಜ್, ಮ್ಯಾಥ್ಸ್ ಅಂತೂ ಬಿಲೋ ಆವ್ರೇಜ್. ಯಾಕೆ ಗೊತ್ತಿಲ್ಲ, ಬಟ್ ಆದ್ರೂ ಸ್ವಲ್ಪ ಈಸಿ ಇತ್ತು ಅಂದ್ರೆ ಫುಲ್ ನೆಗ್ಲೆಕ್ಟ್ ಮಾಡಿದೆ ಅನ್ಸುತ್ತೆ. ಬಯಾಲಜಿ ಕೂಡ ಆವ್ರೇಜ್. ಸೊ ಟೋಟಲ್ ಎಕ್ಸಾಮ್ ಮುಗ್ದಿರೋದಂತೂ ನಾನಂತೂ ನೆಕ್ಸ್ಟ್ ಟ್ರಿಪ್ ಹಾಕ್ಬೇಕು. ಅದಾದ್ಮೇಲೆ ನಾನು ನನ್ನ ಫೇವ್ರೇಟ್ ವೆಡ್ನೆಸ್ಡೇ ಆಡಮ್ ಸೀಸನ್ 2 ನೋಡ್ಬೇಕು, ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ 1 ಮಂತಿಂದ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದೆ. ಸೊ ಇವಾಗ ಇಮಿಡಿಯೇಟ್ ಆಗಿ ಇನ್ಸ್ಟಾಲ್ ಮಾಡಬೇಕು. ಇಂಗ್ಲೀಷಲ್ಲಿ ಒಂದು ಪಾರ್ಟಿ, ಎಲ್ಲದರಲ್ಲೂ ಜಸ್ಟ್ ಪಚಾಯಿಸ್ಕೊಂಡಿದ್ಯಾ? ಓಕೆ. ನೆಕ್ಸ್ಟ್ ಪ್ಲ್ಯಾನ್ ಏನೈತೆ ಈ ರಜದಲ್ಲಿ? ಪ್ಲ್ಯಾನು
ಫೇಲ್ ಆದ್ರೆ ಮ್ಯಾರೇಜು, ಪಾಸ್ ಆದ್ರೆ ಗೊತ್ತಿಲ್ಲ. ಅಲ್ಲ ಸಾರಿ, ಪಾಸ್ ಆದ್ರೆ ಮ್ಯಾರೇಜು, ನರ್ಸಿಂಗು, ಫೇಲ್ ಆದ್ರೆ ಮ್ಯಾರೇಜ್. ಲಾಸ್ಟ್ ಡೇ ಅಂತ ಫುಲ್ ಎಂಜಾಯ್ ಮಾಡಿದ್ದೀವಿ. ಚೆನ್ನಾಗಿತ್ತು ಲಾಸ್ಟ್ ಡೇ ಆಗಿದ್ರು ಎಕ್ಸಾಮ್ ಎಲ್ಲ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬರ್ ಟು ಯಶೋಗೌಡ ಯೂಟ್ಯೂಬ್ ಚಾನಲ್.